ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ 2012 ಮತ್ತು 2013 ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಪ್ರಿನ್ಸಿಪಾಲರಿಗೆ ಹಾಗೂ ಉಪನ್ಯಾಸಕರಿಗೆ ಮತ್ತು ಗುರುಗಳನ್ನು ಹೂವಿನಿಂದ ಸ್ವಾಗತಗೊಳಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಎಸ್ ರಾವಳ, ಡಿ ರೇವಣ್ಣ, ಬಸವರಾಜ್ ಹಂಚಿನಮನಿ, ಎಸ್ಡಿಎಂಸಿ ಅಧ್ಯಕ್ಷರು ಕೆಎಸ್ ಪಾಟೀಲ್, ಸುಜಾತಾ ಮಡಿವಾಳ್, ಮಂಜುಳಾ ಹೊಂಗಲ ಗ್ರಾಮದವರು ಉಪಸ್ಥಿತರಿದ್ದರು. ನೀಡಿರೋ ಗುರುಗಳು ನಮ್ಮ ಗುರುಗಳು. ಕೂಡ ತಾವು ಕಾರಣೀಕರ್ತರಾಗಿದ್ದಾರೆ. ಎಲೆಮರೆ ತಾಯಿಯಂತೆ ತಮ್ಮ ಸೇವೆಗೈದು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಅವರಿಗೆ ಶ್ರದ್ಧಾಂಜಲಿಯನ್ನು ಗೈದು ಕಾರ್ಯಕ್ರಮ ನಡೆಸಿಕೊಟ್ಟ ಸಹೋದರನಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ದಿವಂಗತ ಶ್ರೀ ರಾಜಪ್ಪ ಬೆಳಕೋಡ್ ಸರ್ ಅವರ ಕಿರು ಪರಿಚಯವನ್ನ ಸಾವಿತ್ರಿ ಹಂಗೆ ಅವರು ನಡೆಸಿಕೊಡ್ಬೇಕಂತ ವಿನಂತಿಸ್ತೇನೆ. ನಿಮಗೆ ಗೊತ್ತಿರುವ ಹಾಗೆ ನಾವೆಲ್ಲರೂ ಒಂದೇ ಕುಟುಂಬದವರು. ವಿವಿಧ ಧರ್ಮ, ವಿವಿಧ ಜನಾಂಗ, ವಿವಿಧ ಭಾಷೆ ಎಲ್ಲದೆ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವ ನಮ್ಮ ಭಾರತ ಈ ಭಾರತದಲ್ಲಿ ಪುಣ್ಯವೇ ಸರಿ. ಹಾಗೂ ನಾವೆಲ್ಲರೂ ಒಂದೇ ಎಂಬ ಭಾವನೆ ಈ ಸಮಾಜದ ಮೇಲೆ ಪ್ರೀತಿ, ಗೌರವ ಮತ್ತು ಪ್ರೀತಿ ಗೌರವ ಕಂಡು ಬರಲು ಮುಖ್ಯ ಕಾರಣ ಎಂದರೆ ಅದು ಪ್ರೀತಿಯಲ್ಲಿ ಧರಿಸಿದ ನಮ್ಮ ಗುರುಮಾತೆ ಅಂತ ಹೇಳಿ. ಗುರುಮಾತೆ ಅನ್ನೋದಕ್ಕಿಂತ ಸಮಾಜದ ಮೇಲೆ ಹೆಚ್ಚಾಗಿ ಪ್ರೀತಿ ಬರಲಿಕ್ಕೆ ಕಾರಣ ಎಂದರೆ ಸಮಾಜದ ದೇವತೆ ಅಂತ ಹೇಳಲಿಕ್ಕೆ ಮೊದಲನೆಯ ನಮಸ್ಕಾರಗಳು. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದ ನಾಗತಿ ಪುಣ್ಯವದು, ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಎಂಬಂತೆ ಇಂತಹ ಒಂದು ಗುರುವಿನ ಬಗ್ಗೆ ನನಗೆ ಈಗಿನ ಕಿರುಪರಿಚಯ ಬಗ್ಗೆ ತಮ್ಮಲ್ಲಿ ಹಂಚಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಮ್ರೆಯ ವಿನಂತಿ. ಹಾಗೂ ಇದೊಂದು ಮಾತನಾಡುವ ನನ್ನ ಸೌಭಾಗ್ಯ ಎಂದು ಕೂಡ ಇತಿಹಾಸದ ಪ್ರಾಮುಖ್ಯತೆ ಮನವರಿಕೆ ಮಾಡಿದ ಇವರಿಗೆ ಧನ್ಯವಾದಗಳು. ಇವರು ಜನಿಸಿದ್ದು 5/9/1971 ಶಿಕ್ಷಕರ ದಿನಾಚರಣೆಯಂದು. ಅವರಿಗೆ ಜೋರಾದ ಚಪ್ಪಾಳಿ. ಹೆಮ್ಮೆಯ ವಿಷಯ, ಅತಿ ಮಹತ್ವವಾದ ದಿನ. ಇವರು ಜನಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಜನಿಸಿದರು. ಇವರ ತಂದೆ ಗೋವಿಂದ್ ಮಡಿವಾಳ್, ತಾಯಿ ಅಹಲ್ಯ ಮಡಿವಾಳ್, ಇಬ್ಬರು ನಿವೃತ್ತ ಶಿಕ್ಷಕರು. ಇವರ ಪುತ್ರಿ ದೊಡ್ಡ ಮಗಳು ಏಕತಾ ಹೊನ್ನೆಗುಂಡಿ, B.Ed ಪದವೀಧರರು. ಚಿಕ್ಕ ಮಗಳು ನಮಿತಾ ಹೊನ್ನೆಗುಂಡಿ ಪುಣಾದಲ್ಲಿ ಉನ್ನತ ವ್ಯಾಪಾರ ಮುಂದುವರಿಸಿದ್ದಾರೆ. ಇವರ ಪತಿ ಸಂದೀಪ್ ಹೊನ್ನೆಗುಂಡಿ ಬೆಳಗಾವಿಯ LICಯಲ್ಲಿ ಸಹಾಯಕ ಆಡಳಿತ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಆರಂಭಿಕ ಶಿಕ್ಷಣ ಹೈಸ್ಕೂಲು, ಡಿಗ್ರಿ ಸಿದ್ದಾಪುರದಲ್ಲಿ ಹಾಗೂ B.Ed ಪದವಿ ಪಡೆದಿದ್ದು ಕುಮಟಾದಲ್ಲಿ. ನಂತರ ಹಲಗೇರಿಯಲ್ಲಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಸೇವೆ ಆರಂಭಿಸಿದರು. ಇವರ ವೃತ್ತಿ ಜೀವನ ಸರ್ಕಾರಿ ಪ್ರೌಢಶಾಲೆ ಸುತ್ತಗಟ್ಟಿ ಬೈಲಹೊಂಗಲ ತಾಲೂಕಿನಲ್ಲಿ 2002ರಿಂದ 2007ರವರೆಗೆ ಸೇವೆ ಸಲ್ಲಿಸಿದ್ದಾರೆ. 26/7/2007 ಉಪನ್ಯಾಸಕಿಯಾಗಿ ಪದೋನ್ನತಿ ಪಡೆದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿರೇಬಾಗೇವಾಡಿಯಲ್ಲಿ ಸೇವೆ ಆರಂಭಿಸಿದರು. ಹಿರೇಬಾಗೇವಾಡಿಯಲ್ಲಿ ಸತತ 12 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಂತರ ಸರಸ್ವತಿ ಬಾಲಕಿಯರ ಕಾಲೇಜು ಶಹಾಪುರಕ್ಕೆ ವರ್ಗಾವಣೆಯಾದರು. ನಂತರ 31/10/2019ರಿಂದ ಇಲ್ಲಿಯವರೆಗೆ ಸರ್ಕಾರಿ ಸರಸ್ವತಿ ಬಾಲಕಿಯರ ಪದವಿ